ನನ್ನ ಹುಟ್ಟುಹಬ್ಬ ಅಂತ ಹೇಳಲಿಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀನಿ, ನೀವು ಬರಬೇಕು ಅಂತ ಹೇಳಿ. ಇಲ್ಲಿಗೆ ಬಂದಾಗ ಅಣ್ಣ ಕೆಳಗಡೆ ಕೂತಿದ್ದೆ, ಯಾರೋ 4 ಜನ ಹಾಡುಗಾರರು ಆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಹಾಡಿದ್ರು. ನಾನು ಒಬ್ಬ ಮೈಸೂರು ಜಿಲ್ಲೆಯವರಾಗಿ ನನಗೆ ರೋಮಾಂಚನ ಆಯಿತು. ಯಾಕೆ ಅಂತ ಹೇಳಿದ್ರೆ ನಿಮ್ಮದು ಮೈಸೂರು ಜಿಲ್ಲೆ, ಮಹಾರಾಜರು ಹುಟ್ಟಿದಂಥ ಊರಲ್ಲಿ ನಾನು ಇರೋದ್ರಿಂದ ನನಗೆ ಎಲ್ಲೋ ಒಂದು ಕಡೆ ರೋಮಾಂಚನ ಆಯಿತು. ಇದನ್ನು ಕೇಳಿದ್ದು ನಿಜವಾಗಿಯೂ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಮಗೆ. ಆ ಹಾಡನ್ನು ಕೇಳಿದ್ನಲ್ಲ, ಅದು ನನಗೆಲ್ಲೋ ಒಂದು ಕಡೆ ಸ್ಫೂರ್ತಿ, ಒಂದು ಶಕ್ತಿಯನ್ನು ತಂದು. ಇವತ್ತು ವೆಂಕಟಮ್ಮನವರ ಈ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಯಾಕೆ ಬಂದಿದ್ದೀವಿ? ಅವರ ಹೋರಾಟ, ಅವರ ವ್ಯಕ್ತಿತ್ವ, ಅವರು ನಡೆದು ಬಂದಂಥ ದಾರಿಯನ್ನು ನಾನು ನಡೆಸ್ಕೊಳ್ತಾ ಇದ್ದೀನಿ. ನಿಮ್ಮ ಹೋರಾಟದಲ್ಲಿ ನಾನು ಯಾವತ್ತೂ ಕೂಡ ಸ್ವಾರ್ಥದ ಹೋರಾಟವನ್ನು ನಾನು ನೋಡಲಿಲ್ಲ. ಜನರಿಗಾಗಿ, ಜನರಿಗೋಸ್ಕರನೇ ಹೋರಾಟ ಮಾಡ್ಕೊಂಡು ಬಂದಿದ್ದು. ಆ ಹೋರಾಟಕ್ಕೆ ಗೌರವ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಿಮ್ಮ ಮೇಲೆ ನನಗೆ ಅಭಿಮಾನ ಇದೆ. ನಾನು ಒಬ್ಬ ಹೋರಾಟಗಾರನೇ, ಹೌದು. ನೀವು ಒಂದು ಕೆಳಮಟ್ಟದ ಸಮಾಜವನ್ನು ಮೇಲಕ್ಕೆ ಎತ್ತಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾನು ಈ ರಾಜ್ಯದಲ್ಲಿ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡಿಗರು ಉದ್ಯೋಗದಲ್ಲಿ ಇರಬೇಕು ಅನ್ನೋ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಬಹುಶಃ ನಾನು ಗ್ರಾಮಾಂತರ ಪ್ರದೇಶದಿಂದ ಬಂದಂಥವನು. ನಿಮ್ಮ ಹೋರಾಟವನ್ನು ಬಹಳಷ್ಟು ವರ್ಷಗಳಿಂದ ನಾನು ನೋಡಿದ್ದೀನಿ. ಇವತ್ತು ನನ್ನ ದಲಿತ ಮುಖಂಡರು ನಾನು ಇಷ್ಟಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ರಾಜ್ಕುಮಾರ್ ಅವರು ಜಾತೀಯತೆಯನ್ನು ಮೀರಿ ಬೆಳೆದಂಥವ್ರು. ನಾವೆಲ್ಲ ಹತ್ತಿರದಿಂದ ನೋಡಿದಂಥವ್ರು. ಅದರಲ್ಲೂ ಶ್ರೀಧರ್ ಅವರು, ನಾನು ಭಾಳ ಹತ್ತಿರದಿಂದ ರಾಜ್ಕುಮಾರ್ ಅವರನ್ನು ನೋಡಿದಂಥವ್ರು. ಅವರು ಯಾವತ್ತಾದರೂ ಶ್ರೀಧರ್ ಅವರೇ, ನೀವು ಅವ್ರ ಜೊತೆ ಭಾಳಷ್ಟು ವರ್ಷಗಳ ಕಾಲ ಇದ್ದರೆ, ನಾನು ಜಾಸ್ತಿ ಇದ್ದ ಬಿಡಿ, ಆದರೆ ನಿಮ್ಮ ಅವಧಿಯಲ್ಲಿ ಯಾವತ್ತಾದ್ರೂ ಜಾತೀಯತೆ ಬಗ್ಗೆ ಮಾತನಾಡಿದೆ? ಯಾವತ್ತೂ ಎಂದೂ ಇಲ್ಲ. ಹಾಗಾಗಿ ಜಾತೀಯತೆಯನ್ನು ಮೀರಿ ಬೆಳೆದಂಥವರು ಅದೇ ರೀತಿ ವೆಂಕಟಸ್ವಾಮಿ. ನನಗೆ ಅದು ಎಲ್ಲೋ ಒಂದು ಕಡೆ ಖುಷಿ ಕೊಡುತ್ತೆ. ನಾನು ಗ್ರಾಮಾಂತರ ಪ್ರದೇಶದಿಂದ ಬಂದಂಥವನು. ಈ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನನ್ನ ವಾಸ ಶ್ರೀರಾಮಪುರ, ಒಂದು ರೀತಿ ತಮಿಳುನಾಡು. ಆ ಒಂದು ಸಮಯದಲ್ಲಿ ಅಲ್ಲಿಯ ಧೋರಣೆ, ಅವರು ನಡ್ಕೊಂಡಂಥ ರೀತಿಯನ್ನು ನೋಡಿ ನನಗೆ ಯಾಕೋ ಭಾಳ ಗ್ರಾಮಾಂತರ ಪ್ರದೇಶದಿಂದ ಬಂದವನು ನನಗೆ ಆಗಲಿಲ್ಲ. ಯಾವಾಗ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಗೆ ಪದಾರ್ಪಣೆ ಮಾಡ್ತಾರೋ ಅವತ್ತಿಂದ ನಾನು ಒಂದು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ನಾನು ಮಾಡ್ಕೊಂಡು ಬಂದೆ. ಬಹಳಷ್ಟು ಜನ ಕನ್ನಡ ಕಟ್ಟುವಂಥ ಕೆಲಸವನ್ನು ಮಾಡಿದರು. ಆದರೆ ನಾನು ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಇಡೀ ಕರ್ನಾಟಕದಲ್ಲಿ ಮಾಡ್ಕೊಂಡು ಬಂದೆ. ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಮಾಡಿಕೊಂಡು ಯಾವ ಕನ್ನಡಿಗ ಕಾಲಿಡಕ್ಕಾಗ್ತಾ ಇರಲೋ ಅಂಥ ಪ್ರದೇಶದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದೆ, ಬೆಳೆಸಿದೆ. ಅದು ನನಗೆ ಖುಷಿ ಕೊಡ್ತು. ಅದೇ ರೀತಿ ಇವತ್ತು ಯಾರಿಗೂ ಯಾವುದೇ ಸಂದರ್ಭದಲ್ಲೂ ನೋಡಿ, ಇವತ್ತು ಒಬ್ಬ ಮುಖ್ಯಮಂತ್ರಿಗೆ ಇವತ್ತು ಒಂದು ಪ್ರಶ್ನೆ ಮಾಡಿದ್ರು, ದಲಿತರು ಮುಖ್ಯಮಂತ್ರಿ ಆಗಬಾರ್ದ, ಅವ್ರಿಗೊಂದು ಅವಕಾಶ ಕೊಡಬೇಕಾಗಿತ್ತು. ನಿಜ, ಸತ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ನಂಬಿಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಆ ಗೌರವಕ್ಕಾದರೂ ಕೊಡಬೇಕಾಗಿತ್ತು. ಅದು ನಾವು ಯಾರೇ ವ್ಯಕ್ತಿಯನ್ನು ಹೇಳಲ್ಲ, ಯಾರಿಗಾದ್ರೂ ಕೊಡಬೇಕಾಗಿತ್ತು ಅನ್ನೋದು ನಮ್ಮೆಲ್ಲರ ಆಸೆ. ಬಹುಶಃ ಒಳ್ಳೆ ಮಾತು ಹೇಳಿದ್ರು ಶ್ರೀಧರ್ ಅವರು, ದಲಿತರು ಮತ್ತು ಮುಸ್ಲಿಮರು ಒಂದಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯ ಹೇಳಿದರು. ಈಗ ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ಪ್ರತಿ ಸಾರಿನೂ ಸರ್ ನನಗೆ ಅವ್ರ ಮೇಲೆ ತುಂಬ ಗೌರವ. ಯಾಕೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಹೋರಾಟ ಯಾವಾಗ ನೋಡಿ ತಿಂಗಳಿಗೆ ಒಂದು 2-3 ಸಾರಿ ಆ ರಸ್ತೆಯಲ್ಲೇ ಓಡಾಡ್ತಾ ಇರ್ತೀನಿ. ರಣಸಮ್ಮಣ್ಣವರ ಏನು ಸಮತಾ ದಳ ಅದರ ಬಾವುಟ ಎದ್ದು ಕಾಣ್ತಾ ಇರ್ತೀನಿ. ತಿಂಗಳಿಗೆ 2-3 ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೆಲ್ಲಿಂದ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾವು ಮಾಡ್ತಾಯಿದ್ದೋ, ಆದರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ವಯಸ್ಸಾಗುತ್ತಲ್ಲ. ನಿಮಗಿನ್ನ 2 ವರ್ಷ ನನಗೆ ದೊಡ್ಡದು, ನಾನು ದೊಡ್ಡವರು. ನಿಮ್ಗೆ 72 ವರ್ಷ, ನನಗೆ 74 ವರ್ಷ. ಹಾಗೆ ಏನೇ ಆಗಲಿ, ನೀವು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಾ, ನಾನು ಕನ್ನಡ ಕಟ್ಟುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. 2 ಹೋರಾಟಗಳು ಗೌರವವಾಗಿದೆ. ಇವತ್ತು ಕೆಲವರು ನಿಮ್ಮ ಹಿಂದುಳಿದವರ ಹೆಸರನ್ನ ಹೇಳಿಕೊಂಡು ತಮ್ಮ
ಏನೋ ಅದಕ್ಕೆ ಹೇಳಬಾರ್ದು, ತಮ್ಮ ಸ್ವಾರ್ಥವನ್ನು ಬಳಸ್ಕೊಂಡು ನಿಮ್ಮ ನಮಗೋಸ್ಕರ ಅವ್ರು ಬೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದೀರ. ದಯಮಾಡಿ ನಾವು ಯಾವತ್ತೂ ಕೂಡ, ನಾನು ಸುಮಾರು ಕರ್ನಾಟಕದಲ್ಲಿ 16,000 ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಮಾಡಿದೆ. ಯಾವತ್ತೂ ಕೂಡ ನಾನು ಜಾತಿಯನ್ನು ಮುಂದಕ್ಕೆ ತರಲಿಲ್ಲ ಸರ್. ನಾನು ಎಲ್ಲರ ಮನೆಯಲ್ಲೂ ಹೋಗಿ ಊಟ ಮಾಡಿದ್ದೀನಿ. ಹಳ್ಳಿಗಳಲ್ಲಿ ನಾನು ಯಾವತ್ತೂ ಜಾತೀಯತೆಯನ್ನು ಕೇಳಿಲ್ಲ. ಇದನ್ನು ಹೇಳ್ಕೊಟ್ಟಿದ್ದು ನಮಗೆ ಡಾಕ್ಟರ್ ರಾಜ್ಕುಮಾರ್. ಅವರ ಆದರ್ಶಗಳನ್ನು 100ಕ್ಕೆ 100 ಪಾಲನೆ ಮಾಡೋಕ್ಕಾಗಲ್ಲ. ಶ್ರೀಧರ್ ದೇವರಣ್ಣಗೂ ಹೇಳ್ತೀನಿ, ಕೊನೆ ಪಕ್ಷ ಒಂದು 10-15% ಆದರೂ ಪಾಲನೆ ಮಾಡಿದ್ದೀನಿ ಅನ್ನೋ ನಂಬಿಕೆ ಮೇಲೆ ನಾನು ಈ ವೇದಿಕೆಯಲ್ಲಿ ಮಾತಾಡ್ತೀನಿ. ಹಾಗಾಗಿ ದಯಮಾಡಿ ಇವತ್ತೇನು ಅವರ ಹೋರಾಟ ಇದೆಯೋ ಆ ಹೋರಾಟವನ್ನು ಇನ್ನೂ ಒಂದು ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ, ಅವರು ಕರೆ ಕೊಟ್ಟಾಗ ನೀವೆಲ್ಲರೂ ಭಾಗವಹಿಸ್ತೀವಿ. ಒಂದು ಸಮಾರಂಭಕ್ಕೆ ಭಾಗವಹಿಸ್ತೀವಿ, ಮತ್ತೊಂದು ಅದು ಬೇರೆ. ಆದರೆ ಆ ಹೋರಾಟದ ಭಾಗಿಯಾಗೋದಿದೆಯಲ್ಲ, ಅದು ಒಂದು ಶಕ್ತಿ ತುಂಬಿದಂಗೆ ಅವರಿಗೆ ಅದಾಗಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ಇವತ್ತೆಲ್ಲರೂ ಬಂದಿದ್ದೀರಾ, ಇವತ್ತು ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಮತ್ತೊಮ್ಮೆ ಅವರಿಗೆ 72ನೇ ವರ್ಷದ ಹುಟ್ಟುಹಬ್ಬವನ್ನು ಹೇಳ್ತಾ ಕೊನೆಯ ಒಂದು ಮಾತು ನಾನು ಮುಗಿಸ್ತೀನಿ. ಯಾಕೆಂದರೆ ಇದನ್ನು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ, ಮಹಾರಾಜರದ್ದು ಜಯಂತಿ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನೊಬ್ಬ ಮೈಸೂರಿನವನಾಗಿ ಶ್ರೀಕಂಠದತ್ತ ಒಡೆಯರವರು ಚುನಾವಣೆಗೆ ನಿಂತ್ಕೋತಾರೆ. ಮೈಸೂರು ಜಿಲ್ಲೆಗೆ ಒಬ್ಬ ಸಂಸದರಾಗಿ ಚುನಾವಣೆಗೆ ನಿಂತ್ಕೋತಾರೆ. ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿ ಪ್ರಚಾರಕ್ಕೆ ಹೊರಡ್ತೀವಿ ಅಂತ ಹೇಳ್ತಾರೆ. ನನಗೆ ಅಲ್ಲೇ ಅನೇಕ ಜನ, ನಾನು ಬೆಂಗಳೂರಿಲಿದ್ದೆ, ಅನೇಕ ಜನ ಈ ಥರ ಪ್ರಚಾರಕ್ಕೆ ಮಹಾರಾಜರು ಪೂಜೆ ಮಾಡಿ ಹೊರಡ್ತಾ ಇದ್ದಾರೆ, ನೀವು ಬರಬೇಕು ಅಂತ ಹೇಳ್ತಾರೆ. ನನಗೆ ಇಷ್ಟ ಆಗಲ್ಲ. ಅವತ್ತು ಇಡೀ ಮೈಸೂರು ಜಿಲ್ಲೆಯ ಜನ ಅವ್ರಿಗೆ ಹೇಳಿದ್ರು, ಇವತ್ತು ನಿಮ್ಮಿಂದ ಅನ್ನ ತಿಂತಿದ್ದೀವಿ, ನಿಮ್ಮಿಂದ ಬದುಕ್ತಾ ಇದ್ದೀವಿ, ದಯವಿಟ್ಟು ನೀವು ಈ ಬಿಸಿಲಿನಲ್ಲಿ ಇಡೀ ಜಿಲ್ಲೆಯನ್ನು ಸುತ್ತಬೇಡಿ, ನೀವು ಮನೇಲಿ ಕೂತ್ಕೊಳ್ಳಿ, ನಾವು ಗೆಲ್ಲಿಸ್ತೀವಿ. ನೀವು ಮನೇಲಿ ಕೂತ್ಕೊಂಡಿರಬೇಕು, ನೀವು ಆದೇಶ ಕೊಡಬೇಕು ನಮಗೆ, ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ, ದಯಮಾಡಿ ನೀವು ಮನೆಗೆ ಪ್ರಚಾರಕ್ಕೆ ಬರಬೇಡಿ, ಇದು ನಮಗೆ ಅವಮಾನ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿ ನಡ್ಕೊಂಡ್ರು. ನಾನು ಅವತ್ತು ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ಕಾರಣಕ್ಕೂ ನೀವು ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಇಳಿಬಾರ್ದು, ಪ್ರಚಾರಕ್ಕೆ ಹೋಗಬಾರ್ದು ಅಂತ ನನ್ನ ಅನೇಕ ಜನ, ನೂರಾರು ಕನ್ನಡ ಪರ ಹೋರಾಟಗಾರರ ಜೊತೆ ಅವ್ರನ್ನ ಅಡ್ಡ ಹಾಕಿ ಮನವಿ ಮಾಡಿಕೊಂಡ್ರು. ಜನ ಅದೇ ರೀತಿ ನಡ್ಕೊಂಡ್ರು. ಅವರು ಕೊನೆಗೆ ಒಂದು ತೀರ್ಮಾನ ಮಾಡಿದ್ರು. ಕೊನೆ ಪಕ್ಷ ನಾನು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ನೀವು ಮನೆ ಪ್ರಚಾರಕ್ಕೆ ಹೋಗಿದ್ರೆ ನಮಗೆ ಅವಮಾನ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಆ ಪುಣ್ಯಾತ್ಮ ಇವತ್ತು ಆ ಒಂದು ಕನ್ನಂಬಾಡಿ ಕಟ್ಟಿದ್ರೆ ಅವ್ರಿಗೆಲ್ಲರಿಗೂ ಇವ್ರು ಹೋಲ್ಸೋಕ್ಕಾಗುತ್ತೆ ಈ ರಾಜಕಾರಣಿಗಳಿಗೆ. ಇವ್ರಿಗೆ ಮಾನ ಇಲ್ಲ, ಮರ್ಯಾದೆ ಆ ಇದಕ್ಕೆ ಬಂದ್ಬಿಟ್ಟಿದ್ದಾರೆ. ಮಹಾರಾಜರು ಆ ಪುಣ್ಯಾತ್ಕಿ ಕತ್ತಲ್ಲಿ ಹಾಕಿದ್ದು ಚೈನ್ ಬಿಚ್ಚು ಅಡ ಇಟ್ಟು ಕನ್ನಂಬಾಡಿ ಕಟ್ಟಿದ್ರು. ಯಾರಿಗಾರು ಇದೆಯಾ ಈಗ? ಯಾರಿಗೂ ಇಲ್ಲ. ಹಾಗಾಗಿ ಏನೇ ಆಗಲಿ, ವೆಂಕಟ ಸೋಮಣ್ಣವರ ಹೋರಾಟಕ್ಕೆ ಮತ್ತು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.